ಕ್ಲೈಮ್ಯಾಕ್ಸ್ ಪೈಸಾ ವಸೂಲ್ ಚೆನ್ನಾಗಿದೆ ಫಿಲಮ್ ಸರ್. ಪೈಸಾ ಸಾಕು. ಸಾವ್ಕಾರ್ 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 ಕಾರ್ದೊಂದು ಸೆಟ್ಲ್ ಆಗಬೇಕು. ಲಾಸ್ಟಲ್ಲಿ ಬಂದಿದ್ದಾರೆ. ಕೋಟಿ ಅಂದರೆ ಸರ್ ಮನ್ಸ ಜೀವನದಲ್ಲಿ ನಿಯತ್ತಾಗಿರೋಕ್ಕಾಗಲ್ಲ ಅಂತ ಸರ್. ಇದು ಕನ್ನಡ ಫಿಲಮ್ ಸೂಪರ್ ಆಗಿದೆ. ಕನ್ನಡ ಉಳಿಬೇಕು, ಕನ್ನಡ ಬೆಳೆಸ್ಬೇಕು ಅಷ್ಟೇ. ಎಲ್ಲ ಫ್ಯಾಮಿಲಿ ನೋಡ್ಬೋದು ಸರ್. ನೋಡ್ಬೋದು. ಸೂಪರ್ ಎಂಟರ್ಟೈನಿಂಗ್ ಮೂವಿ. ಮತ್ತೆ ಬರ್ತೀವಿ ನೋಡೋಕ್ಕೆ. ಜೈ ಹೋ. ಸಾಂಗ್ ಸಕ್ಕತ್ತಾಗಿದೆ. ಸೂಪರ್ ಸಾಂಗ್. 1 ಸೆಕೆಂಡು ಪಿಕ್ಚರ್ ಆಗಿಲ್ಲ, ಸೂಪರ್ ಆಗಿತ್ತು. ಅಮೇಝಿಂಗ್ ಮೂವಿ. ನಾವೇನಂದ್ರೆ ನಾವು ತಮಿಳ್ನಾಡು, ನಮ್ಮ ಮದರ್ ಟಂಗ್ ತಮಿಳು, ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸ್ವಲ್ಪ ಕನ್ನಡ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಕನ್ನಡ ನಾವು ಕಲಿಯೋಕ್ಕೆ ಬರಬೇಕು. ಸೊ ಮೂವಿ ನೋಡೋದೇ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ MJ. ವೆಲ್ಕಮ್ ಟು ಡಾರ್ಲಿಂಗ್ ವ್ಲಾಗ್ಸ್ ಆ್ಯಂಡ್ ಇನ್ಫೋ. ಇವತ್ತು ನಾನು ಡಾಲಿ ಧನಂಜಯ್ ಅವರು ನಡೆಸಿರುವಂತಹ ಕೋಟಿ ಫಿಲಮ್ ರಿವ್ಯೂಗೆ ಬಂದಿದ್ದೇನೆ. ಈ ಫಿಲಮ್ ಹೇಗಿತ್ತು ಏನೋ ಅಂತ ಜನರ ಅಭಿಪ್ರಾಯ ತಿಳಿದುಕೊಳ್ಳೋಣ ಬನ್ನಿ. ಕಥೆಯಲ್ಲಿರೋಂಥ ಪಾತ್ರಗಳು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ಲಾಸ್ ಇಲ್ಲ, ಬಂದು ಆರಾಮ್ಸೆ ನೋಡ್ಬೋದು. ಇಡೀ ಫ್ಯಾಮಿಲಿಗಳೆಲ್ಲ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿದೆ, ಆರಾಮ್ಸೆ ನೋಡ್ಬೋದು. ಟ್ವಿಸ್ಟ್ ಮಾತ್ರ ಮರೆಯೋಕ್ಕಾಗಲ್ಲ, ಅಷ್ಟು ಕ್ರೇಜಿಯಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಹೌ ನೆಕ್ಸ್ಟ್ ಲೆವೆಲ್, ಸೂಪರ್ ಆಸಮ್ ಆಗಿದೆ. 100 ಸಾಂಗ್ಸ್ ಎಲ್ಲ ಆಸಮ್. ಬಟ್ ಮೂವಿ ಈಗ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಮಾಡ್ತಿದ್ದಾರೆ ಅಂತ. ಬಟ್ ಲಾಸ್ಟಲ್ಲಿ ಇದು ತುಂಬ ಟ್ವಿಸ್ಟ್ ಮಾಡಿದಾರಲ್ಲ, ಅದು ತುಂಬ ಕ್ರೇಜಿ ಆಗಿದೆ. ಅದು ಆ ಟ್ವಿಸ್ಟೇ ಮೇನು, ಯಾರಿಗೂ ಗೊತ್ತಾಗಲ್ಲ ಅದು, ಅಷ್ಟು ಟ್ವಿಸ್ಟ್ ಇದೆ. ಮೂವಿ ಮಾತ್ರ ಆಸಮ್. 5 out of 5. ಇವ್ರಿಗಂತೂ ಸಖತ್ತಾಗಿದೆ ಬ್ರೋ. ಚೆನ್ನಾಗಿತ್ತು. ಸೂಪರ್ ಮೂವಿ. ಕೋಟಿ ಹುಲಿ ಸೂಪರ್. ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಅಮೇಝಿಂಗ್ ಮೂವಿ ಸರ್. ಕೋಟಿ ಅಂದರೆ ಸರ್ ಮನ್ಸ ಜೀವನದಲ್ಲಿ ನಿಯತ್ತಾಗಿರೋಕ್ಕಾಗಲ್ಲ ಅಂತ ಸರ್. ಇದು ಪ್ರತಿಯೊಬ್ಬರು ಸಿನಿಮಾ ನೋಡ್ಬೇಕು ಸರ್. ಇದನ್ನ ಸೂಪರ್ ಆಗಿದೆ ಸರ್. ಎಂಜಾಯ್ ಸೂಪರ್ ಆಗಿದೆ ಸರ್. ಪ್ರತಿಯೊಬ್ಬರು ಬಂದು ಮೂವಿ ನೋಡಿ ಸರ್. ತುಂಬ ಚೆನ್ನಾಗಿತ್ತು ಸರ್. ಸೂಪರ್ ಆಗಿತ್ತು ಸರ್. ಚೆನ್ನಾಗಿದೆ ಸರ್. ಆಗಲಿಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಹೋಲ್ ಮೂವಿ ಎಲ್ಲೂ ಬೋರ್ ಆಗದಿರಂಗೆ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಕೋಟಿ ಥರ ಇದೆ. ಎಲ್ಲರೂ ಕೋಟಿ ಜನ ಬಂದು ನೋಡ್ತಾರೆ. ಆ್ಯಕ್ಚುಲಿ ಇನ್ನೊಂದ್ಸತಿ ಬರ್ತೀನಿ ನಾನು. ನಾಳೆ ನಾಡಿದ್ರಲ್ಲೇ ಬಂದು ಇನ್ನೊಂದ್ಸತಿ. ಕನ್ನಡ ಫಿಲಮ್ ಸೂಪರ್ ಆಗಿದೆ. ಕನ್ನಡ ಉಳಿಬೇಕು, ಕನ್ನಡ ಬೆಳೆಸ್ಬೇಕು ಅಷ್ಟೇ. ಎಲ್ಲ ಫ್ಯಾಮಿಲಿ ನೋಡ್ಬೋದು ಸರ್. ನೋಡ್ಬೋದು. ಫಿಲಮ್ ತುಂಬ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ. ಖುಷಿ ಆಯ್ತಪ್ಪ. ಸೂಪರ್ ಎಂಟರ್ಟೈನಿಂಗ್ ಮೂವಿ. ಮತ್ತೆ ಬರ್ತೀವಿ ನೋಡೋಕ್ಕೆ. ಜೈ ಹೋ. ಸಾಂಗ್ ಸಕ್ಕತ್ತಾಗಿದೆ. ಸೂಪರ್ ಸಾಂಗ್. ತುಂಬ ಚೆನ್ನಾಗಿದೆ. 1 ಸೆಕೆಂಡು ಪಿಕ್ಚರ್ ಆಗಿಲ್ಲ, ಸೂಪರ್ ಆಗಿತ್ತು. ಅಮೇಝಿಂಗ್ ಮೂವಿ. ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿಗೆ ಬಂದು ಕರ್ಕೊಬಂದು ನೋಡ್ಬೋದು. ಆ್ಯಕ್ಟಿಂಗು ಸೂಪರು, ತಾರಮ್ಮಂದು ಸೂಪರು, ಡಾಲಿ ಸರ್ದಂತೂ ಮಾತಾಡೋಂಗಿಲ್ಲ. ಪರಮ್ ಸರಿಂದ ಈ ಥರ ಮೂವೀಸ್ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಮಾತಾಡೋಂಗೆ ಇಲ್ಲ ಅವ್ರ ಆ್ಯಕ್ಟಿಂಗ್ಗೆ. ಸುಮಾರು ಸೀನ್ಸ್ ಎಲ್ಲ ನಾವೇ ಅದನ್ನು ಫೀಲ್ ಮಾಡಿ ಬಂದಂಗೆ ಕಣ್ಮಲ್ಲಿ ನೀರು ಬರ್ಸುತ್ತೆ. ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು ಸರ್. ಬ್ರೋ, ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ. ಎಲ್ಲೂ ಬೋರ್ ಆಗಲ್ಲ ನಿಮಗೆ. ನಾನ್ ಸ್ಟಾಪ್ 3 hours ನಿಮಗೆ ಕಂಪ್ಲೀಟ್ ಪ್ಯಾಕ್ಡ್ ಆಗಿದೆ. ಒಳ್ಳೆ ಮೂವಿ. ಆ್ಯಕ್ಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ ಬ್ರೋ. ಡಾಲಿ ಸರ್ ಸ್ಕ್ರೀನಲ್ಲಿ ಬಂದರೆ ಅವರು ಒಂದು ಕಂಟೆಂಟ್ ಇಟ್ಕೊಂಬಂದರೆ ಅದು ಫುಲ್ ಪೈಸಾ ವಸೂಲಾಗಿರುತ್ತೆ. ಆ ಥರ ಇರುತ್ತೆ. ಅದಕ್ಕೆ ಥ್ಯಾಂಕ್ ಯು. ಪ್ರತಿ ಸಲ ಡಾಲಿ ಅವ್ರ ಮೂವಿ ಹೆಂಗಿರುತ್ತೆ ಹಂಗೆ ತುಂಬ ಚೆನ್ನಾಗಿತ್ತು. ಒಳ್ಳೆ ಮೆಸೇಜ್ ಇದೆ. ಕ್ಲೈಮ್ಯಾಕ್ಸ್ ಪೈಸಾ ವಸೂಲ್ ಚೆನ್ನಾಗಿದೆ ಫಿಲಮ್ ಸರ್. ಪೈಸಾ ಸಾಕು. ಸಾವ್ಕಾರ್ 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 ಕಾರ್ದೊಂದು ಸೆಟ್ಲ್ ಆಗಬೇಕು. ಚೆನ್ನಾಗಿದೆ. ಸಗದಾಗಿದೆ ಸರ್. ಸೂಪರ್ ಆಗಿ ಎಂಜಾಯ್. ನನ್ನ ಮಗ ಎಂಜಾಯ್ ಮಾಡಿದ್ದಾನೆ. ಸೂಪರ್ ಆಗಿದೆ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲ ಫ್ಯಾಮಿಲಿಯವ್ರು ಬಂದು ನೋಡೋವಂಥ ಮೂವಿ. ಸಕ್ಕತ್ತಾಗಿದೆ. ಒಳಗೆ ಡೈರೆಕ್ಟರ್ ಜೊತೆಲೆ ಫೋಟೋವೇ ತಗೊಂಡಿದ್ದೀನಿ ಸರ್. ಹೀರೋ ಜೊತೆಲೆ ತಗೊಂಡಿಲ್ಲ. ನಾವೇನಂದ್ರೆ ನಾವು ತಮಿಳ್ನಾಡು, ನಮ್ಮ ಮದರ್ ಟಂಗ್ ತಮಿಳು, ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸ್ವಲ್ಪ ಕನ್ನಡ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಕನ್ನಡ ನಾವು ಕಲಿಯೋಕ್ಕೆ ಬರಬೇಕು. ಸೊ ಮೂವಿ ನೋಡೋದೇ ಚೆನ್ನಾಗಿದೆ. ಸಕ್ಕದಾಗಿದೆ. ಕೋಟಿ ತುಂಬ ಚೆನ್ನಾಗಿದೆ. ಸಾವ್ಕಾರ್ ಅದಕ್ಕಿಂತ ಸೂಪರ್ ಆಗಿದ್ದಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಫ್ಯಾಮಿಲಿಗೋಸ್ಕರ ಎಲ್ಲರೂ ಎಷ್ಟು ಸ್ಟ್ರಗಲ್ ಮಾಡ್ತಿರ್ತಾರೆ. ಮಿಡಲ್ ಕ್ಲಾಸ್ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಮೂವಿ. ಅದಕ್ಕೆ ಮೂವಿಗೆ ಬಂದು ನೋಡ್ಬೇಕು ನೀವು. ತುಂಬ ಸಿಂಪಲ್ ಸ್ಟೋರಿ, ಬಟ್ ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ತುಂಬ ವ್ಯಾಲ್ಯೂಸ್ ಕಲಿಯೋದಿದೆ. ಆಗಲೇ ಹೇಳಿದಾಗೆ ಮಿಡಲ್ ಕ್ಲಾಸ್ ಅವರು ಹೀಗೂ ಕೂಡ ಜೀವನ ಮಾಡ್ತಾರಾ, ಇಷ್ಟು ನಿಯತ್ತಿಂದ ಜೀವನ ಮಾಡೋರು ಇದ್ದಾರಾ ಈಗಿನ ಕಾಲದಲ್ಲಿ ಅಂತ ತುಂಬ
ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಎಂಡಿಂಗ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅವನು ಕೂಡ ಫಿಲಮ್ ನೋಡಲೇಬೇಕು. ಆಡಿಯನ್ಸ್ ಇಟ್ಸ್ ಅ ಮಸ್ಟ್ ವಾಚ್, ಯು ಹ್ಯಾವ್ ಟು ವಾಚ್ ಇಟ್. ತುಂಬ ವ್ಯಾಲ್ಯೂಸ್ ಕಲಿಯೋದಿದೆ. ಕೋಟಿ ಅನ್ನೋ ಕ್ಯಾರೆಕ್ಟರ್ ಡಾಲಿ ಧನಂಜಯ್ ಅವ್ರು ಏನು ಪ್ಲೇ ಮಾಡಿದ್ದಾರೆ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಲಿಯೋದಿದೆ ಅದರಿಂದ. ಸೊ ನೋಡಲೇಬೇಕು ಪ್ರತಿಯೊಬ್ಬರು ಮೂವಿನ. ಹಾಂ, ಲಾಸ್ಟಲ್ಲಿ ಬಂದಿದ್ದಾರೆ. ನಂಬರ್ಸ್ ಟೂ ಗುಡ್. ಕೋಟಿಗೆ ತಕ್ಕಂತೆ ಇತ್ತು ಮೂವಿ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಹೀರೋಯಿನ್ ಎಲ್ಲರೂ ಇಷ್ಟಪಡ್ತೀರಾ. ಆ್ಯಂಡ್ ಡಾಲಿದು ಹೇಳೋದೇ ಬೇಡ. ಕಾಮಿಡಿ ಐ ಥಿಂಕ್ ಕೆಲವೊಂದು ಕಡೆ ಲ್ಯಾಗ್ ಆಯಿತು. ಅದಕ್ಕೆ ಐಲ್ ಗಿವ್ 9 out of 10. ಲಾಸ್ಟ್ ಸೀನ್ ಐ ಥಿಂಕ್ ಕ್ಲೈಮ್ಯಾಕ್ಸ್ ವಾಸ್ ಟೂ ಗುಡ್. ಟೂ ಗುಡ್. ಆಡಿಯನ್ಸ್ಗೆ ಮಸ್ಟ್ ವಾಚ್. ಬಿಕಾಸ್ ಕೋಟಿ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತ ಮೂವಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ವಾಚ್ ಮಾಡಬೇಕು. ಇದೆ, ತುಂಬ ಡಿಫ್ರೆಂಟ್ ಆಗಿದೆ. ಐ ಥಿಂಕ್ ತುಂಬ ಜನ ಕನೆಕ್ಟ್ ಆಗ್ತಾರೆ ಅನಿಸುತ್ತೆ ಈ ಒಂದು ಸ್ಟೋರಿಗೆ, ಹಾಗೆ ಈ ಒಂದು ಡೈರೆಕ್ಷನ್ಗೆ. ಆ್ಯಂಡ್ ತುಂಬ ಹೊಸಬನ್ನ ಇನ್ಕ್ಲೂಡ್ ಮಾಡಿ ಮೂವಿ ಮಾಡಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ಆಪರ್ಚುನಿಟಿ ಫಾರ್ ಎವ್ರಿಬಡಿ ಈ ಮೂವಿ ಥ್ರೂ. ಸೊ ತುಂಬ ಚೆನ್ನಾಗಿತ್ತು ಓವರ್ ಆಲ್. ಮೆಸೇಜ್ ಅಂದರೆ ಈಗ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಒಂದು ಮಿಡ್ಲ್ ಕ್ಲಾಸ್ ಲೈಫ್ ಹೇಗಿದೆ ಅನ್ನೋದನ್ನು ಆ್ಯಕ್ಚುಲಿ ಹೆಂಗಿದೆಯೋ ಹಾಗೆ ತೋರಿಸಿದ್ದಾರೆ. ಸೊ ದ್ಯಾಟ್ ಇಸ್ ರಿಯಲಿ ನೈಸ್. ನೀವು ಇಲ್ಲಿ ಬರೋವಾಗ ಮೇ ಬಿ ನೀವು ಟ್ರೇಲರ್ ನೋಡಿದ ಮೇಲೆ ಬೇರೆ ಏನೋ ಅಂದ್ಕೊಂಡಿರ್ತೀರ, ಬಟ್ ಇಲ್ಲಿ ಬಂದಮೇಲೆ ಇಟ್ಸ್ ಕಂಪ್ಲೀಟ್ಲಿ ಅ ಹೋಲ್ ನ್ಯೂ ಥಿಂಗ್, ಹೋಲ್ ನ್ಯೂ ಸಿನಾರಿಯೋ. ಸೊ ದ್ಯಾಟ್ ಇಸ್ ರಿಯಲಿ ನೈಸ್ ಆ್ಯಕ್ಚುಲಿ ಅಲ್ಲಲ್ಲಿ ಸೊ ದಟ್ಸ್ ರಿಯಲಿ ನೈಸ್.